ಮನೆಯಲ್ಲಿ ನನ್ನ ಮೇಲೆ ನಂಬಿಕೆನೇ ಇಲ್ಲ ಕೆಲವ್ರಿಗೆ. ಕೈ ಬಿಟ್ಬಿಡ್ತಾರೆ. ಬರಕ್ಕೆ ಹೇಳಿದ್ರು ಹೋಗ್ತಿದೀವಿ. ನಾವೊಂದು ತಗೊಂಡಿದ್ದಂತ ಕಾರ್ ಗೈಸ್. ಜೋಶಲ್ಲಿ ಹಾಲು ಉಕ್ಕಿದೆ. ಇದ್ರಲ್ಲಿರೋ ಪ್ರತಿಭೆಗಳೆಲ್ಲ ಯಾರು ಅಂತ ಕಂಡಿದ್ದೀರಿ. ನನ್ನ ಹೆಂಡತಿನ ನಾನು ಇರಿಟೇಟ್ ಮಾಡ್ತೀನಿ, ಅವ್ರ ಹೆಂಡತಿನ ಇರಿಟೇಟ್ ಮಾಡಿದೀನಿ, ಅವ್ರ ಗಂಡನ ಇರಿಟೇಟ್ ಮಾಡಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ರಾಧೊಂದು ಚೆಕಪ್ ಇದೆ ಗೈಸ್. ಚೆಕಪ್ ಹೋಗ್ತಾ ಇದೀವಿ. ಇವತ್ತಿಗೆ 9 months ಬಿತ್ತು ಅವಳಿಗೆ. ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ಸೊ ಈಗ 15 days ಬರ್ಕೊಟ್ಟಿದ್ರು. ಇವತ್ತು ಹೊರಡ್ತಾ ಇದೀವಿ ಚೆಕಪ್ಗೆ. ಹೆಂಗ ಅನ್ಸ್ತೈತೆ ಅದ? ಹೊಟ್ಟೆಲಿ ಮಗ ಹೆಂಗ ಅನ್ಸ್ತೈತೆ ಗೊತ್ತಿಲ್ಲ ಇನ್ನು. ಇವಾಗ 15 days ಬರಕ್ಕೆ ಹೇಳಿದ್ರು ಹೋಗ್ತಿದ್ದೀವಿ. ಮತ್ತೆ ಈಗ ನೆಕ್ಸ್ಟ್ ವೀಕ್ಲಿ ಹೇಳ್ತಾರೋ ಏನು, ಮತ್ತೆ 15 days ಹೇಳ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಏನಪ್ಪ ಸಮಾಚಾರ? ನೀನೇ ಹೇಳ್ಬೇಕು. ಯಾವ ಹಾಸ್ಪಿಟ್ಲಿಗೆ ಸೇರಿಸ್ತಿದ್ದೀನಿ ನಿಮ್ ತಂಗಿನ? ಸೇರಿಸ್ತಿಲ್ಲ. ಅಲ್ಲ, ಯಾವ ಹಾಸ್ಪಿಟಲ್ ಡಿಸೈಡ್ ಮಾಡ್ಬೇಕು ಇನ್ನು, ನೋಡ್ಬೇಕು. ಮಾಡಿದ್ಯಾ? ಅದೇ ಕ್ಯಾಂಗರು ಅಂತ ನೀನೇ ಅಂದಲ್ಲ, ನನಗೆ ಅದೇ ಇಷ್ಟ. ಕ್ಯಾಂಗರುನ ಮಾಡ, ನಮ್ಮ ತಂಗಿದಲ್ಲೇ ಡೆಲಿವರಿ ಆಯ್ತು, ಚೆನ್ನಾಗಿತ್ತು ಅಂದಲ್ಲ. ಕ್ಯಾಂಗರದಾಗ ನನಗೆ ಗೊತ್ತಿರೋ ಹುಡುಗ ಇದ್ದಾನೆ, ಅಂದ್ರೆ ನಮ್ಮ ಹೊಸಪೇಟೆ ಹುಡುಗ. ಅಲ್ಲಿ ಅಂದ್ರೆ ಏನು ಮ್ಯಾನೇಜರ್, ಕ್ಯಾಂಗರ್ ಹಾಸ್ಪಿಟಲ್ ಮ್ಯಾನೇಜರ್ ಆಗಿದ್ದಾನೆ. ಸೊ ಓಕೆ, ಅಲ್ಲಿ ಮಾಡಿಸಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಗೊತ್ತಿರೋರು. ಹಾಸ್ಪಿಟ್ಲು, ಪೊಲೀಸ್ ಸ್ಟೇಷನ್ನು, ಕೋರ್ಟು ಇಲ್ಲೆಲ್ಲ ಪರಿಚಯ ಇರೋರು ಇದ್ರೆ ಬೇಗ ಕೆಲಸ ಆಗುತ್ತೆ. ಸೊ ಹಂಗಾಗಿ ಕಾಂಗೂರದಲ್ಲಿ ಪರಿಚಯ ಇರೋರು ಇದ್ದಾರೆ. ಸೊ ಹಂಗಾಗಿ ಅದಕ್ಕೆ ಇನ್ನೇನಲ್ಲ ಅಷ್ಟೇ, ಕಾಂಗೂರಾಗೆ ಸೇರ್ಸೋಣ. ಚೆನ್ನಾಗೈತೆ ಹಾಸ್ಪಿಟ್ಲ್. ಆ್ಯಂಡ್ ಎಸ್, ಈಗ ಹೊರಡ್ತಾ ಇದ್ದೀವಿ. ಆಮೇಲೆ ಅದನ್ಗೆ ಒಂದು ಬೇಬಿ ಶವರ್ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡ್ವಿ, ಅಂದರೆ ಮಾಮ್ ಟು ಬಿ ಮಾಡೋಣ ಅಂತೇಳಿ. ಇದು ವಿನಯ್ ಬರ್ತೀನಿ ಅಂದವ್ರೆ, ಬಂದಮೇಲೆ ಮಾಡೋಣ ಇಲ್ಲಾಂದರೆ ಬರೋಕ್ಕಿಂತ ಮುಂಚೆನೇ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಈಗ ಅದೇ ಅವಳು ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಅವಳನ್ನ ಕನ್ಸಲ್ಟ್ ಮಾಡ್ತಿರೋ ಕ್ಲಿನಿಕ್ ಬಂದು ಸಾಯಿ ಕೃಪಾನ, ಎಲ್ಲಿ ಹುಬ್ಳಿಲ್ಲ ಇಲ್ಲ, ಸಾಯಿ ಕೃಪಾ ಕ್ಲಿನಿಕ್ಕು ಮಾರೇನಹಳ್ಳಿ ಹತ್ರ ಇರೋದು. ಸೊ ಚೆನ್ನಾಗಿದೆ. ಅಂದರೆ ರಂಜಿತಾ ಅವ್ರಿಗೂ ಅವರೇ ಡೆಲಿವರಿ ಮಾಡಿಸಿದ್ದು. ಅಂದರೆ ರಂಜಿತ ನಾರ್ಮಲ್ ಆಯ್ತಲ್ಲ, ಸೊ ನಾರ್ಮಲ್ಗೆ ಟ್ರೈ ಮಾಡೋಣ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಈಗ ಹೊರಡ್ತಿದ್ದೀವಿ ಗೈಸ್, ಆಮೇಲೆ ಸಿಗ್ತೀನಿ. ಆ್ಯಂಡ್ ಅವತ್ತು ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ನಾನು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಗೆ ತೋರಿಸ್ತೀನಿ ಅಂತೇಳಿ. ಇವತ್ತು ತೋರಿಸ್ತೀನಿ, ಓಕೆನಾ? ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಾವು ನಮ್ಮ ಹತ್ರ ಆಲ್ರೆಡಿ ತಾರ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಇದು ಯಾವ ಕಾರಲ್ಲಿ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ನನಗೋಸ್ಕರ ನಾನು ತೊಗೊಂಡಿದ್ದಂಥ ಕಾರ್ ಗೈಸ್. ಸೊ ನಮ್ಮ ರಿಲೇಷನ್ ಅವರ ಕಾರು. ಆಟೋಮೆಟಿಕ್. ನನಗೆ ಗೇರು ಅಷ್ಟಾಗಿ ನನಗೆ ಅಂದರೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅದ್ರ ಮೇಲೆ ನನ್ನ ಗೇರ್ ಏರ್ಸೋಕ್ಕೆ ಬರ್ತಾ ಇಲ್ಲ, ಎದುರ್ಕೋತೀನಿ ಸ್ವಲ್ಪ. ಅದಕ್ಕೆ ಆಟೋಮೆಟಿಕ್ ತೊಗೊಂಬಿಡೋಣ ಅಂತ ಆಟೋಮೆಟಿಕ್ ತೊಗೊಂಡ್ವಿ. ಅದೇ ಗೊತ್ತಲ್ಲ ಆಟೋಮೆಟಿಕ್ ಎಷ್ಟು ಈಸಿ ಅಂತೇಳಿ. ಜಸ್ಟ್ ಪಾರ್ಕಿಂಗು, ರಿವರ್ಸು, ಡ್ರೈವ್ ಮಾಡಿ 3 ಹಾಕೊಂಡ್ರೆ ಸಾಕು, ಆರಾಮಾಗಿ ಕಾರ್ ಓಡಿಸ್ಬೋದು. ಇನ್ನು ನಮ್ಮ ಯಜಮಾನ್ರು ಹೇಳ್ಕೊಡ್ತಾವ್ರೆ. ಚೆನ್ನಾಗಿ ಕಲ್ತ ಮೇಲೆ ನಾನೇ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಓಡಿಸ್ಕೊಂಡು ಹೋಗ್ತೀನಿ, ಕೊಡಿ ಅಂದರೂ ಇವಾಗ ಕೊಡ್ತಾ ಇಲ್ಲ, ಎದುರ್ಕೋತಾ ಇದ್ದಾರೆ. ಸೊ ಸ್ವಲ್ಪ ಕ್ಲೀನಾಗಿ ಎಲ್ಲ ಕಲ್ತ್ಕೊಂಡ್ಮೇಲೆ ಹೋಗ್ತೀನಿ. ರಾಧಾ, ನಾನೇ ನೀನು ಕರ್ಕೊಂಡು ಹೋಗ್ತಿದ್ದೆ, ನೀನು ಬರ್ತಿದ್ದೆ ಇರುವಾಗ ನನ್ನ ಜೊತೆ. ಆವಾಗಲೇ ಬಂದಿದ್ದೆ ಈ ಕಡೆ ಅಲ್ವೇನೆ? ನಮ್ಮ ಮನೆಯಲ್ಲಿ ನನ್ನ ಮೇಲೆ ನಂಬಿಕೆನೇ ಇಲ್ಲ ಕೆಲವ್ರಿಗೆ. ಏನು ಮಾಡೋಣ ಗೈಸ್? ಹೋಗ್ತೀನಿ ಅಂದ್ರೂ ಅಲ್ವೇ, ನಾನು ಕಾರ್ ಓಡಿಸ್ತೀನಿ ಅಂದ್ರೂ ಕೊಡಲ್ಲ ಕೈಗೆ. ಸರಿ, ಅಂದರೆ ಇಲ್ಲಿಂದ ಮುಂದೆ ಅದು ಏನಾಯ್ತು ಗೊತ್ತಾ, ನನಗೆ ಗೇರ್ ಕಾರು ಸ್ವಲ್ಪ ಎದುರ್ಕೋತೀನಿ. ಗೇರ್ ಕಾರ್ ಓಡಿಸ್ಬೇಕಾದ್ರೆ, ಯಾಕಂದ್ರೆ ಕೆಲಸ ಜಾಸ್ತಿ. ಏನ್ ಮಾಡ್ತಾಳೆ ಅಂತ ಹೇಳ್ತಾ ನೋಡಿ. ಈಗ ಎದ್ರಿಗೆ ಬರ್ತಾರಲ್ಲ ಯಾರನ್ನ, ದಬ್ಬ ಅಲ್ಲ, ಈಗ ತೋರ್ಸ್ರಿ ಇಲ್ಲಿ, ಹಿಂಗ್ ನೋಡಿ ಎದ್ರಿಗೆ ಬರಾಕತ್ತಾರಲ್ಲ, ಕೈ ಬಿಟ್ಬಿಡ್ತಾನೆ. ಅಂದ್ರೆ ಅವ್ನು ಏನ್ ಹೋಗ್ಬೇಕು, ಮೊನ್ನೆ ಒಬ್ಬ ಅಂಕಲ್ ಹೋಗ್ಬಿಡ್ತಿದ್ದ ಮೇಲೆ ಭಯ ಆಗ್ಬಿಡ್ತು ನನಗೆ. ಆಮೇಲೆ ಯಾಕೆ ಬೇಕು, ನಾನು ಬ್ರೇಕ್ ಹಾಕಕ್ಕೆ ಮುಂಚೆ ಇವನೇ ಗಾಬರಿ ಎತ್ತಿಸ್ಬಿಡ್ತಾನೆ. ಬೇರೆ ಎಲ್ಲ ಇದು ಗಾಬರಿ ಹಚ್ಚೋದಲ್ಲ. ನೋಡಿ ಹಿಂಗ್ ಬರ್ತಾರಲ್ಲ ಯಾರು, ಗಾಬರಿ ಮಾಡಿಸ್ಬಾರ್ದು. ಈಗ ನಾನೇ ನಿನ್ಗೆ ಏನಾದ್ರು ಒಂಚೂರು ಏನದ್ ಬೇಡ. ಗೈಸ್, ಅವತ್ತು ಏನಾಯ್ತು ಅಂದ್ರೆ, ನಾನು ಬ್ರೇಕ್ ಹಾಕಕ್ ಹೋದೆ, ಕಾಲ ಬ್ರೇಕ್ ಹತ್ರ ಇನ್ನೂ ಇಡ್ತಾ ಇದೀನಿ. ಅಲ್ಲ, ಇಲ್ಲ ಅಡ್ಡ ಇದ್ದಾನೆ ಆಲ್ರೆಡಿ, ಇಲ್ಲಿ ಬಂದಾನೆ. ಇದು ಏನ್ ಸೂಪರ್ ಲ್ಯಾಂಬರ್ಗಿನಿ ಇದು. ಆಲ್ರೆಡಿ ಬ್ರೇಕ್ ಹತ್ರ ಹೋಗಿತ್ತು. ಬ್ರೇಕ್ ಇಲ್ಲಿ ಕ್ಲಚ್ ಇದು ಅಷ್ಟು ಬೇಗ ಏನು ಹ್ಯಾಂಡ್ ಬ್ರೇಕ್ ಹಿಂಗಂತ ಹಿಂಗ್ ಹೋಗ್ತಿರ್ತಾರ ನೋಡಿ, ಕರೆಕ್ಟ್ ಆಗಿ ತೋರಿಸ್ತಾರೆ. ಏನ್ ಮಾಡೋದಲ್ಲ, ಇಲ್ಲಿ ಯಾರಿಲ್ಲ ಬಿಡು ಮುಂದೆ. ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಂಡು ಆಮೇಲೆ ನಾನೇ ಓಡಿಸೋಣ ಅಂತ ಹೇಳಿ. ಬಟ್ ಈ ಸಲ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಗೈಸ್, ನನಗೆ 2 wheeler ಓಡಿಸೋದ್ ಬಿಡಲ್ಲ. ನನಗೆ ಗೊತ್ತು ನಮ್ಮ ಯಜಮಾನ್ರಿಗೆ. 2 wheeler ಹೇಳ್ತು, ಯಾರನ್ನ ಬ್ರೇಕ್ ಕೈಯಲ್ಲಿ ಹಿಡಿದ್ರೆ ಕಾಲಲ್ಲಿ ಹಿಡಿತಾಳೆ, 2 ಕಾಲು ಹಿಂಗೆ ಎತ್ತಿಡ್ ನೆಲಕ್ಕೆ ಇಟ್ಕೊಂಡು ಅಂತ ಜಾರ್ಕೊಂಡು ಹೋಗ್ತಾಳೆ.
ಅದ್ ಏನ್ ಗಾಡಿನೋ ಏನೋ ಆಮೇಲೆ ಸುಮ್ನೆ ಏನ್ ಗೊತ್ತಾ ನೋಡಿ ಎಲ್ಲ ಕೇಳಿಲ್ಲಿ ಯಾವಾಗ್ಲೂ ಒಂದ್ ಹೇಳ್ತೀನಿ ಕೇಳು. Negative ಅಲ್ಲ. ನೀನು ಫಸ್ಟ್ ಯಾರಿಗೆ ಏನು ಬರಲ್ಲ ಅಂತ ಕೇಳಿಸ್ಕ ನಿನಗೆ ಅಷ್ಟು ಶ್ರದ್ಧೆ ಇರೋಳಿದ್ರೆ ಬೆಳಗ್ಗೆ ಒಂದ್ 6 ಗಂಟೆಗೆ ಎದ್ದು 6 ಗಂಟೆಗೆ ಎದ್ದೇಳ್ಬೇಕು. ಅಲ್ಲ ನಾನು ಹೇಳೋದು ನಿನಗೆ ಶ್ರದ್ಧೆ ಇರೋಳಿದ್ರೆ ಶ್ರದ್ಧೆ ಐತೆ ಇವಾಗ್ಲೇ ಕರೆಕ್ಟ್ ಆಗಿ ಹೇಳ್ಬೇಕು ಬಾ ಹೋಗೋಣ ನಿನಗೆ ಇಂಟ್ರೆಸ್ಟ್ ಇಲ್ಲ ಅದೇನೋ ಬಾ ಇವಾಗ ಹೋಗೋಣ ಅಂದಾಗ ಹಂಗಲ್ಲ ಕಲಿಬೇಕಂದ್ರೆ ನೆಟ್ಟಗಲ್ಲ ಕಾರ್ ಡ್ರೈವಿಂಗ್ ಕ್ಲಾಸ್ಗೆ ಹೋದಿ ಆ ಲೈಸೆನ್ಸ್ ಇಸ್ಕೊಳ್ಳೋದ್ರಲ್ಲಿ ಒಂದು ಇದು ಇಲ್ಲ ನಿನಗೆ ಕಾಮನ್ ಸೆನ್ಸ್ ಇಲ್ಲ ಲೈಸೆನ್ಸ್ ಇಸ್ಕೋಬೇಕು ಅಂತ ಎಲ್ ಬೋರ್ಡ್ ಅಂತ ಹಾಕೋಬೇಕು ಅಂತೀಯ ಎಲ್ ಬೋರ್ಡ್ ಅಂದ್ರೆ ಏನ್ ಲೈಸೆನ್ಸ್ ಇಲ್ಲ ನಿನ್ನ ಹತ್ರ ಫಸ್ಟ್ ನೀನ್ ಮನೆ ಹತ್ರ ಕಲ್ತಾದ್ಮೇಲೆ ಹೋಗಿ ಲೈಸೆನ್ಸ್ಗೆ ಅಪ್ಲೈ ಮಾಡ್ಬೇಕು ಲೈಸೆನ್ಸ್ ನೀವು ಒಂದ್ಸರಿ ಲೈಸೆನ್ಸ್ ಬಂದ್ಮೇಲೆ ನೀನ್ ರೋಡಿಗೆ ಓಡಿಸ್ಬೇಕು ಕಾರು ಅಲ್ಲಿವರೆಗೂ ಓಡಿಸ್ಬಾರ್ದು ಏನ್ ಗೊತ್ತಾ ನಿನ್ನಿಂದ ಯಾರಿಗಾನ ಪ್ರಾಬ್ಲಮ್ ಆಯ್ತಂದ್ರೆ ಪಾಪ ಅವ್ರಿಗೆ ತೊಂದರೆ ಆಗಲ್ಲ ಅಥವಾ ಬೇರೆಯವರಿಂದ ನಿನಗೆ ಪ್ರಾಬ್ಲಮ್ ಆಯ್ತು ನಿನಗೆ ತೊಂದರೆ ಆಗಲ್ಲ ಅದಕ್ಕೆ ಲೈಸೆನ್ಸ್ ಬರೋವರೆಗೂ ಯಾರೇ ಆಗ್ಲಿ ಗೈಸ್ ಹುಟ್ಟಿದ ತಕ್ಷಣ ಎಲ್ಲ ಬರಲ್ಲ ಅಲ್ಲ ಬರಲ್ಲ ಅದನ್ನೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅದೇ ಹಂಗಂತ ನೀನು ಲೈಸೆನ್ಸ್ ಇಲ್ದಂಗ ರೋಡಾಗ ಹೋಗೋದು ತಪ್ಪಲ್ಲ ತಪ್ಪು ನಾನೇನಿಲ್ಲ ಅಂತ ಹೇಳ್ತಿಲ್ಲ ನೀನು ನನಗೆ ಹೇಳ್ಕೊಡು ಆಮೇಲೆ ನಾನು ಹೋಗಿ ಲೈಸೆನ್ಸ್ ಅಪ್ಲೈ ಮಾಡ್ತೀನಿ ಹೋಗಿ ಲೈಸೆನ್ಸ್ ಅಲ್ಲಿ ವಿನ್ ಆಗ್ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಡ್ರೈವ್ ಮಾಡ್ತೀನಿ ಅಂದಂಗೆ ನಂಗೆ 2 ವೀಲರ್ ಓಡ್ಸಕ್ಕೆ ಇವ್ರ ಮನೇಲಿ ಬೇಡ ಅಂತ ಬಿಡಲ್ಲ ಅದಕ್ಕೋಸ್ಕರ ಕಾರೇ ತಗೊಂಡ್ಬಿಟ್ಟೆ ಸೊ ಇನ್ಮೇಲಿಂದ ಕಾರ್ ಓಡಿಸ್ತೀನಿ ಗೈಸ್ ಅಂದ್ರೆ ಇದೇನು ಹೊಸ ಕಾರೇನಲ್ಲ ಸೆಕೆಂಡ್ಸ್ ಕಾರೇನೆ ಅಷ್ಟೇ ಫೈನಲಿ ಲಕ್ಷ ಕೊಟ್ಟೆ ಅವರಿಗೆ ಆಟೋಮೆಟಿಕ್ ಎಷ್ಟೋ ನನ್ನ ದುಡ್ಡು ಅಲ್ಲ ಎಷ್ಟು ಕೊಟ್ಟೆ ಅಂತ ಕೇಳಿದ್ ನಾನು ದುಡ್ಡನ್ನೆಲ್ಲ ನಾನು ಹೇಳಲ್ಲ ಓಕೆ ಲೆಟ್ಸ್ ಗೋ ಹೆಸರು ನಂದು ಬಸ್ರೌಂದು ಅನ್ನಂಗೆ ಅವ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ಈ ಕಾರ್ಗೆ ಹಾಕ್ಸ್ಕೊಂಡಿದ್ದಾನೆ ನಾನು ಇದನ್ನು ನೋಡ್ಕೊಂಡು ನಿಜ ಕಾರ್ ಓಡಿಸ್ತೀನ ಅಂತ ನನಗೆ ಟೆನ್ಷನ್ ಇವಾಗ ಸೊ ಗೈಸ್ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ಆ್ಯಕ್ಚುಲಿ ಮ್ಯಾಂಗೋ ನೋಡಿ ನನಗೆ ಆ್ಯಕ್ಚುಲಿ ನಾನು ಜ್ಯೂಸ್ ಕುಡಿಬಾರ್ದು ಅಂದ್ಕೊಂಡೆ ಬಟ್ ಮ್ಯಾಂಗೋ ನೋಡಿ ಜ್ಯೂಸ್ ಕುಡಿಬೇಕು ಅನಿಸ್ತು ಸೊ ಆಗ 2 ಮ್ಯಾಂಗೋ ಜ್ಯೂಸ್ ತೊಗೊಂಡ್ವಿ ಸೊ ನಾನು ರಘುವು ಮ್ಯಾಂಗೋ ಕೊಡಿಸ್ತಾ ಇದ್ದೀನಿ ಮ್ಯಾಂಗೋ ಜ್ಯೂಸ್ ಕೊಡಿಸ್ತಾ ಇದ್ದೀನಿ ನಾನು ಜ್ಯೂಸ್ ಕುಡಿಯೋಕೆ ನಾನು ನಿಲ್ಲಿಸ್ತೆ ಅಂತ ನೀನು ಕುಡಿತೀನಿ ಅವಾಗ ಜ್ಯೂಸು ನಾನು ಬೇಡ ನೀನು ಪಾಪ ಹುಡುಗಿ ಪ್ರೆಗ್ನೆಂಟ್ ಅಂದ್ರು ನಮ್ಮನ್ನ ಕರ್ಕೊಂಡು ಅಲ್ಲ ಹುಡುಗಿ ಪ್ರೆಗ್ನೆಂಟ್ ಅದ ಅಂದಿದ್ದೆ ಇದು ಆಕಿಗೆ ಬೈಕ್ ಇಲ್ಲ ಈಕಿಗೆ ಬೈಕೆ ಜಾಸ್ತಿ ಈಕಿ ಬೇಕಾದಿದ್ದೆಲ್ಲ ತಿಂತೀಯಾರದ ನಾನು ಅವಳು ಜ್ಯೂಸ್ ಇಷ್ಟ ಅವಳಿಗೆ ಗೊತ್ತಾ ನಿಂಗೆ ಅದ್ರ ಬಗ್ಗೆ ನನಗೆ ಇಷ್ಟ ಗೊತ್ತು ಅದಕ್ಕೆ ಬಟ್ ಕೊಡಿಸ್ತಾ ನಿನಗೆ ಇದ್ದೀನಿ. ಬೇಕು ಅಂದ್ರೆ ನಿನ್ ಬೈಕ್ ಪರವಾಗಿಲ್ಲ, ಹಂಗೆ ಅನ್ಕೋ ಪರವಾಗಿಲ್ಲ ಹಂಗೇನಿಲ್ಲ ಆ್ಯಕ್ಚುಲಿ ರಾಧಂಗೆ ಜ್ಯೂಸ್ ತುಂಬ ಇಷ್ಟ ಅವಳು ಸ್ವಲ್ಪ ಎಲ್ದಿ ತಿಂತಾಳೆ ನಾನೆಲ್ಲ ಬರೀ ಅನ್ಹೆಲ್ದಿನೇ ತಿಂತಾ ಇದ್ದೆ ಪ್ರೆಗ್ನೆಂಟ್ ಇದ್ದಾಗ ಅವಳು ಎಲ್ದಿ ತಿಂತಾಳೆ ಅದಕ್ಕೆ ಜ್ಯೂಸ್ ಕುಡಿ ಎಂದು ಕೊಡಿಸ್ತಾ ಇದ್ದೀನಿ ಅಷ್ಟೇ ನೀವು ನಮ್ಮ ಯಜಮಾನ್ರು ಇದಾರಲ್ಲ ಬರೀ ಬೈಯೋದೇ ಕೆಲಸ ಎಲ್ಲ ಕಮೆಂಟ್ಸಲ್ಲಿ ಬೈದ್ರು ನೋಡ್ದ ಏನು ಎಷ್ಟು ಇರಿಟೇಟ್ ಮಾಡ್ತಾರೆ ಅಲ್ಲಿರೋಗು ಸುಷ್ಮಿತನ ಛೀ ಈಗ ದರ್ಶನ್ ಸರ್ ಹೇಳ್ತಾರಲ್ಲ ನನ್ನ ಹೆಂಡ್ತಿನ ನಾನು ಇರಿಟೇಟ್ ಮಾಡ್ತೀನಿ ಅವ್ರ ಹೆಂಡ್ತಿನ ಇರಿಟೇಟ್ ಮಾಡಿದ್ದೀನಿ ಅವ್ರ ಗಂಡನ ಇರಿಟೇಟ್ ಮಾಡಿದ್ದೀನಿ ನಿಮ್ಮ ಅಣ್ಣ ಹೆಂಗೆ ಡೈಲಾಗ್ ಹೊಡಿತಾನೆ ನಾನೇನೋ ಇವಳು ಕೊಡಿಸ್ತಾ ಇಲ್ಲ ನಮ್ಮ ಮಗ ಕೊಡಿಸ್ತಾ ಇದ್ದೀನಿ ಅವಾಗಲೇ ನನ್ನ ಹಾಯ್ ಅಂದ್ಬಿಡ್ತೀವತ್ತು ಅದಕ್ಕೆ ಖುಷಿಯಾಗೋಯ್ತು ಅದಕ್ಕೆ ಜ್ಯೂಸ್ ಕೊಡಿಸ್ತಾ ಇದ್ದೀನಿ ಹಾಂ ಅಂತಲ್ಲ ಹಾಯ್ ನಾನು ಮತ್ತೆ ಹ್ಞೂ ಶೇಕ್ ಆಗ್ತೈತೆ ಗೈಸ್ ಮನೇಲಿ ದಿಂಬಿರಲಿಲ್ಲ ದಿಂಬೆಲ್ಲ ಮೆತ್ತಗಾಗ್ಬಿಟ್ಟಿತ್ತು ಅದಕ್ಕೆ ದಿಂಬ್ ತಗೊಂಡು ಸ್ಟೂಲ್ ತಗೊಂಡು ಈಗ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗ್ಬೇಕಷ್ಟೆ ಗುಡ್ ಈವ್ನಿಂಗ್ ಆಲ್ ಗುಡ್ ಈವ್ನಿಂಗ್ ಆಲ್ ಗುಡ್ ಈವ್ನಿಂಗ್ ಆಲ್ ಇವತ್ತು ನಮ್ಮಮ್ಮ ನನಗೆ ಹಾಲು ಮಾಡ್ಕೊಡ್ತಿದ್ದಾರೆ ಹಾಲು ಮಾಡ್ಕೊಡ್ತಿಲ್ಲ ಹಾಲು ಕೊಡ್ತಿದ್ದಾರೆ ಹಾಲು ಮತ್ತೆ ನೋಡಿ ಪಿಜ್ಜಾ ಕೊಡ್ತಿದ್ದಾರೆ ಪಿಜ್ಜಾ ಜೊತೆ ಕೆಚಪ್ ಪಿಜ್ಜಾ ಡೈಲಿ ತಿನ್ನಬಾರ್ದು ಯಾವತ್ತೋ ಒಂದಿನ ತಿನ್ನಬೇಕು ಸೊ ಗೈಸ್ ಇದನ್ನು ನಾನು ಜೆಪ್ಟೋಲ್ ನೋಡಿದೆ ಫುಲ್ಲು ಯಾವುದೋ ತಂದೂರಿ ಪನ್ನೀರ್ ಪಿಜ್ಜಾ ಅಂತೆ ಫುಲ್ಲು ಓಡಾಡ್ತಿತ್ತು ತಂದೂರಿ ಪನ್ನೀರ್ ಪಿಜ್ಜಾ ಸೊ ಅದಕ್ಕೆ ಮನೇಲಿರೋರೆಲ್ಲ ಒಂದ್ಸಲ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಯುಕ್ತನೂ ಇಷ್ಟಪಡ್ತಾಳೆ ಸೊ ಸಂಜೆ ಟೈಮ್ ತಿನ್ನೋದಕ್ಕೆ ಅದಕ್ಕೋಸ್ಕರ ತರಿಸ್ದೆ ಈಗ ಅದನ್ನು ಮಾಡ್ಕೊಡ್ತೀನಿ ಆ್ಯಂಡ್ ಇದನ್ನು ಮಾಡೋದು ಕೂಡ ತುಂಬಾ ಈಸಿ ನಾವು ಇನ್ ಕೇಸ್ ಓವನಲ್ಲಿ ಮಾಡ್ತೀವಂದರೆ ಮೊದಲೇ ಓವನ್ನ ಒಂದು 2 ನಿಮಿಷ ಪ್ರೀ ಹೀಟ್ ಮಾಡಿಬಿಟ್ಟು ಈ ಪಿಜ್ಜಾನ ಇಟ್ಬಿಟ್ಟು 11 ಮಿನಿಟ್ಸ್ ಬೇಕ್ ಮಾಡಿದ್ರೆ ಆಯಿತು ಪಿಜ್ಜಾ ಸೊ ಪಿಜ್ಜಾ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ಆ್ಯಂಡ್ ಓಪನಿಂಗ್ ಮಾಡೋದು ತೋರಿಸ್ತೀನಿ ಬಿಕಾಸ್ ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಕಸ್ಮಾತ್ ಚೆನ್ನಾಗಿಲ್ಲ ಅದನ್ನು ರಿಟರ್ನ್ ಮಾಡ್ಬೋದು ಸೊ ಓಕೆ ಇತ್ತು ಹಾಲು ಕೊಡಬೇಕು ಹಾಲು ಕೊಟ್ಬಿಟ್ಟು ಆಮೇಲೆ ಸಿಗುತ್ತೆ ನೋಡಿ ಈಗ ನಾನು ಆಲ್ರೆಡಿ ಓವನ್ನ ಪ್ರೀ ಹೀಟ್ ಮಾಡಿದ್ದೀನಿ ಈ ರೀತಿ ಇದೆ ಪಿಜ್ಜಾ ಫುಲ್ಲು ಚೀಸ್ ಎಲ್ಲ ಹಾಕಿ ಸಾರಿ ಪುಟ್ಟಿ ಇದೆಲ್ಲ ಫುಲ್ಲು ಚೀಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಈಗ ಮೆಣಸಿನ್ಕಾಯಿ ಬೇಡ ಆಮೇಲೆ ಇನ್ನು ಮೆಣಸಿನ್ಕಾಯಿ ತೆಗಿತೀನಿ ಸುಮ್ಮನೆ ಸೊ ಈಗ ಇಡ್ತಾ ಇದ್ದೀನಿ ನೋಡಿ ಆನಿದೆ 10 ಮಿನಿಟ್ಸ್ ಇಟ್ಟಿದ್ದೀನಿ ಅಯ್ಯೋ 10 ಸೆಕೆಂಡ್ ಅಲ್ಲ ಗುರು 10 ಮಿನಿಟ್ಸು ಸಾರಿ 1 ನಿಮಿಷ ಹಾಂ 10 ಮಿನಿಟ್ಸ್ ಸ್ಟಾರ್ಟ್ ಪ್ಲಸ್ ಮಾಡಿಕೊಂಡು 11 ಮಿನಿಟ್ಸ್ ಇಡ್ತೀನಿ ಆ ಚೀಸು ಪೂರ್ತಿ ಡ್ರಾಪ್ ಆಗಬೇಕು ಆ ರೀತಿ ಆಗಬೇಕಂತೆ
ಸೊ ರೆಡಿನ ತಿನ್ನಕ್ಕೆ ಪಿಜ್ಜಾ. ಪನ್ನೀರ್ ನೋಡಿ, ಇಲ್ಲಿ ಪನ್ನೀರ್ 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 ಪಿಜ್ಜಾ. ಬಿಡು ಬಿಡು ಕಿತ್ಬೇಡ, ಇದೇ ಬೇಡ ಬಿಡಿ, ಇದೇ ಏ ಸುಮ್ಮನೆ ನಮ್ಮ ಎಲ್ಲರ ಮುಂದೆ ನಂಗೆ ಬೈಬೇಡ. ಓ ಯಾರಿದ್ದಾರೆ ಇಲ್ಲಿ ಬೈಯಲ್ಲ, ಎಲ್ರ ಮುಂದೆ ಅಂದಲ್ಲ, ಯಾರಿದ್ದಾರೆ ಇಲ್ಲಿ? ಇಲ್ಲಿ ಯಾರಿದ್ದಾರೆ ಎಲ್ರ ಮುಂದೆ ಬೈಬೇಡ. ಫೋನ್ ಆಗಿದಾರಲ್ಲ, ಯಾರಿದ್ದಾರೆ? ಫೋನು ಬರ್ತಾನಂತೆ ಮಾಡ್ತಾನಲ್ಲ. ಅಯ್ಯೇ ಮಾತಾಡ್ತಿದ್ದೆ ಪೆಂಗ. ಜೋಶ್ ಬಂದ್ಬಿಟ್ಟಿದೆ ಪಿಜ್ಜಾ ತಿನ್ನೋದಕ್ಕೆ ನಮ್ಗೆ. ಅಯ್ಯಯ್ಯೋ ಜೋಶಲ್ಲಿ ಹಾಲು ಉಕ್ಕಿದೆ ಗಾಯ್ಸ್. ಸೊ ಗಾಯ್ಸ್ ಪಿಜ್ಜಾ ರೆಡಿ ಆಗಿದೆ ನೋಡಿ ಗೈಸ್, ಸಕ್ಕತ್ತಾಗಿದೆ ಪಿಜ್ಜಾ, ಸಖತ್ ಸಾಫ್ಟ್ ಆಗಿ ರೆಡಿ. ನಾವು ಪಿಜ್ಜಾ ತಿನ್ನಕ್ಕೆ ರೆಡಿ. ಮಮ್ಮಿ ಎಲ್ಲರಿಗೂ ಒಂದೊಂದು ಪಿಜ್ಜಾ. ಎಲ್ಲರಿಗೂ ಒಂದೊಂದು ಪೀಸ್, ನನಗೆ 3 ಪಿಜ್ಜಾ. ನೀನು 3 ರೆಡಿ ನೋಡಿ ಗೈಸ್, ಚೆನ್ನಾಗಾಗಿದೆ ಪಿಜ್ಜಾ, ನೀವು ತರ್ಸ್ಕೊಂಡು ತಿನ್ಬೋದು. ನೈಸ್. ನೋಡಿ ಗೈಸ್, ನಮ್ಮ ರಂಜಿತನ ಮಗ ನನಗೆ ಕುರ್ಪಾಕ್ಬಿಟ್ಟ ಎತ್ಕೊಂಡಾಗ. ಗಾಯ್ಸ್ ಇದ್ರಲ್ಲಿರೋ ಪ್ರತಿಭೆಗಳೆಲ್ಲ ಯಾರು ಅಂತ ಕಂಡಿದ್ದೀರಿ. ನಾನಂತ ಚೇಂಜ್ ಆಗಿಲ್ಲ, ಸೊ ಅದು ನಾನೇ ಅಂತ ಹೇಳ್ತಾರೆ 100%. ಇದು ರಾಜಾ, ಆಂಟಿ, ಅಂಕಲ್ ಸ್ವಲ್ಪ ದಪ್ಪ ಆಗವ್ರೆ, ಪಿಂಕಿನೂ ದಪ್ಪ ಆಗೋಣ. ಪಿಂಕಿ ಹೊತ್ತು ಡ್ರಾಸ್ಟಿಕ್ ಚೇಂಜ್ ನೋಡಿ ಗೈಸ್. ನಮ್ಮ ಪಿಂಕಿ ಹೆಂಗಿದ್ಲು ತಾಳಿ ತೋರಿಸ್ತೀನಿ ಹತ್ತಿರದಿಂದ. ಅಯ್ಯೋ ಹತ್ರ ಬಂದರೆ ಇದು ಯಾಕೋ ಬ್ಲರ್ ಆಗ್ತಾ ಇದೆ, ಒಂದು ನಿಮಿಷ. ಹಾಂ ಈಗ ನೋಡಿ ಹೆಂಗೋಳೆ. ಹಾಂ 8 ಚಾನ್ಸೇ ಇಲ್ಲ 8 ಆಗಕ್ಕೆ. PUC ಅನ್ಸುತ್ತೆ. ಈ ಡ್ರೆಸ್ ನಂದೇ, ಇದು ಕುರ್ತಾ ಯಾರಿಗೆ ಹೇಳ್ತೀಯಾ? ಈ ಕುರ್ತಾ ಹಾಕೊಂಡಿರೋದು ನಂದೇ, ಈ ರೆಡ್ ಕೂಡ ನಂದೇ, ಇದು ಕೂಡ ನಂದೇ. ಸೊ ಇದು ಸೆಕೆಂಡ್ PUನಾ? ಇಲ್ಲ ಇವಳು BCom ಇದ್ಲು ಅನ್ಸುತ್ತಲ್ಲ. ನಾನು BBM ಫಸ್ಟ್ ಇಯರ್. ನಾನು ಕೂಡ PUC ಇದ್ಲು ವಯಸ್ಸು ಹಿಂಗಿದ್ಲು ನಮ್ಮ ಪಿಂಕಿ. ಅವಾಗ ಎಲ್ಲ ಸ್ಕ್ರೀನ್ಶಾಟ್ ಕೊಡ್ದು ಅವಳ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಟ್ಯಾಗ್ ಮಾಡಿ. ಪವರ್ ಪಿಂಕಿ 7 ಅಂತ, ಅದರಲ್ಲೂ ನನ್ನ ಪ್ರತಿಭೆ ಇದೆ, ಫಸ್ಟ್ ಹೋಗಿ ನೋಡಿ. ಅದಾ ಅವಳು ಕೊಡ್ರದ ಪಿಂಕಿ. ತಗೊಂಡೆ ಗೊತ್ತಾ? ಪಿಂಕಿ ಕೂಡ ಅವಳು ತುಂಟಿಲ್ಲ, ಅವಳೇ ಒಂದು ಕೊಟ್ಟೋಗಿದ್ದು. ಈ ಬಾಳೆಹಣ್ಣು ತಿನ್ನಂಗಿಲ್ವಾ? ಪಚ್ಚ ಬಾಳೆಹಣ್ಣು. ಮತ್ತೆ ಯಾವ ಬಾಳೆಹಣ್ಣು ತಿನ್ಬೇಕು? ಏಲಕ್ಕಿ ಬಾಳೆಹಣ್ಣು. ಯುಕ್ತ, ನಿನಗೆ ಒಂದ್ಸಲ ಹೇಳಿದ್ರೆ, ಈ ಕಡೆ ಬಾ, ಈ ಸೈಡ್ ಬಾ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಪಾಪುಗೆ ಯಾಕೆ ಹೋಗಿ ಹಿಂಸೆ ಕೊಡ್ತೀವಿ? ಹಾಂ, ಪಾಪುನ ಯಾಕೆ ಮಾತಾಡ್ಸೋಕೆ ಹೋಗ್ತೀವಿ? ಅವಾಗ ನೋಡಿದ್ರು ಅದು ಅವ್ನು ಮಲಗೋದು ಬೇಡವಾ? ನೀನು ಕೃಷ್ಣ ಮಾಡಬೇಡ ಕಂದ, ನಾನು ನಿನ್ಗೆ ಹೇಳ್ತಿರೋದೇನು. ನೋಡುತ್ತಾ ನಿಮ್ಮಪ್ಪ ಹೆಂಗೋನೆ ಚೆನ್ನಾಗಿಲ್ಲ. ಎತ್ತು ಬೇಡ ನಿಮ್ಮಪ್ಪ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋಯ್ಯೋ ಕಿಸಿ ಬೇರೆ ಕೊಡ್ತಾಳೆ. ಇವರಲ್ಲಿ ಯಾರ್ಯಾರು ಇಷ್ಟ ನಿನ್ಗೆ ಹೇಳು? ನೋಡಿ ಇವರು ಯಾರ್ಯಾರು ಹೇಳು ಗೊತ್ತಾ? ಅವ್ರು ಯಾರ್ಯಾರು ಅಂತ? ಇವರು ನಮ್ಮ ಪಿಂಕಿ ಅತ್ತೆ, ಇವರು ನಮ್ಮ ತಾತ ಪರಿಸ್ತಾತ, ಇವರು ನಮ್ಮ ಅಜ್ಜಿ ದುರ್ಗಾವತಿಗೆ ಹೋಗಿದ್ದಾರೆ. ಹೌದಾ? ಇಲ್ಲಿ ಒಂದಾಯ್ತು. ಅವ್ರ ಹೆಂಡತಿ ಅವ್ರು ಯಾರು? ರೆಡ್ ಕಲರ್ ಡ್ರೆಸ್ ಹಾಕೊಂಡಿದಾರಲ್ಲ, ಅವರು ರಾಧಾ ಅತ್ತೆ. ಹೌದಾ? ನೋಡಿ ಇವರಲ್ಲಿ ಯಾರು ನಿನ್ನ ಫೇವ್ರೆಟ್? ರಾಧಾ ಅತ್ತೆ. ಅಲ್ಲಿ ಯಾರೋ ಕಂಡ್ಬಿಡ್ತಾರೆ ನೋಡಿ. ಪಿಂಕಿ ಅತ್ತೆ ಹಂಗೆ, ಆಮೇಲೆ ರಾಧಾ ಅತ್ತೆ. ನೋಡಲ್ಲಿ ನಿಮ್ಮ ಪಿಂಕಿ ಅತ್ತೆ ಗುರಾಯಿಸ್ತಾಳೆ ನೋಡಲ್ಲಿ. ಹಾ ಗುದಾಸದು ಕಂಕಿದ್ ಗೋಳಿ ಆಡ್ಬಿಡ್ತೀನಿ ನೋಡು. ಏನೋ ಗುರಾಯಿಸಿದ್ರೆ ಕಣ್ಕಿದ್ ಯವ್ವ ಯುಕ್ತ, ನೀನು ಯಾವ ಬಜಾರಿ ಆಗ್ತೀವ ಅದರೊಳದ್ಮೇಲೆ. ಹೌದಾ? ಅದನ್ನ ಯಾಕೆ ಹಾಳು ಮಾಡ್ತಾ ಇದೀಯಾ? ಹುಡುಗ ಆಗ್ಬೇಕಿತ್ತು, ಹುಡುಗಿ ಆಗ್ಬಿಟ್ಟಿದ್ಯಾ. ಅದನ್ನ ಯಾಕೆ ಅರ್ಧಾಗ್ತಾ ಇದೀಯಾ? ಫೋಟೋನ ಯಾಕೆ ಹಂಗೆ ಫೋಲ್ಡ್ ಮಾಡ್ತಿದ್ಯಾ? ಅರ್ಧೋಗಲ್ವಾ ಅದು? ಸುಮ್ಮನೆ ಅಲ್ಲ, ಇವತ್ತು ನೀನು ಹಾಸ್ಪಿಟಲ್ಗೆ ಹೋಗಿದ್ದಲ್ಲ, ಏನಕ್ಕೆ ಹೋಗಿದ್ದೆ? ಈ ಕಡೆ ತಿರುಗು ಹೇಳು. ಏನು ತಗ್ಸಕ್ಕೆ? ಯಾಕೆ ನನ್ನ ಹತ್ರ ಯಾಕೆ ತೆಗ್ಸ್ಕೊಳ್ಳಲ್ಲ ನೀನು? ಡಾಕ್ಟರು
ಡಾಕ್ಟರ್ ನೋವು ಮಾಡಿದ್ರೆ ಇವತ್ತು ಗುಗ್ಗೆ ತೆಗ್ದಿದ್ದು ಅಳ್ತಿದ್ದ. ಆದಿತ್ಯ ನನ್ನ ಇಟ್ಕೊಳಕ್ಕೆಲ್ಲ 5 ಜನ. 5 ಜನ ಆದ್ರೂ ಹೆಂಗೆ ಎಗರಾಡ್ತಿದ್ದ ನೀನು? ಯಾಕೆ ಚಾರ್ಜಿಂಗ್ ಇಟ್ಟಂಗಲ್ಲ 2 ತಾಸು ಆಯ್ತಿಟ್ಟು ಎದಕ್ ತೆಗಿಯಕತ್ತಿ ಲೂಸ್ ಮಾಡೋದು ಮತ್ತೆ ಎಲ್ಲ ಲೂಸ್ ಎಲ್ಲ ತೆಗಿತಾಳ ಅದನ್ನ ಬಂದು ಯಾಕಂತ ಗೊತ್ತಿಲ್ಲ. ಸರಿಮಾ ಈ ಕಡೆ ಬಾಯುಕ್ತ ಯಾಕೆ ನಿಮ್ಸೆ ವಿಆರ್ತಿ ಕೃಷ್ಣ ಬಂಗಾರು ಕರ್ಕೊಂಬರ್ರೆ ಮನೆಗೆ ಮಾಡ್ಬೇಕು. ಮತ್ ನೀನ್ ಮಾತ್ರ ಮುದ್ದು ಮಾಡ್ಬೋದು, ನಾವು ಮುದ್ದು ಮಾಡ್ಬಾರ್ದಲ್ಲ. ಹೋಗಲ್ಲಿ ತಮ್ಮ ಪಪ್ಪನ ಹೊಟ್ಟೆಲಿರೋ ಪಪ್ಪನ ಮಾತಾಡ್ಸೋ, ಮುದ್ದು ಮಾಡೋಗ ಪಾಪಗೆ ಮಾಡು ಮುದ್ದು. ಯುಕ್ತ ಸನ್ನಿ ಐತೆ, ಆ ಪಾಪಗೆ ಮುದ್ದು ಮಾಡು, ಹೊಟ್ಟೆಲಿರೋ ಪಾಪಗೆ ಮುದ್ದು ಮಾಡು ಮಾಡೇ. ಪುನೀತ್ ರಾಜ್ಕುಮಾರ್ ಏನ್ ಮಾಡ್ತೀಯಾ? ಕಾಶ್ವಿ ಫ್ರೆಂಡ್ ಹೆಸರೆಲ್ಲ ಹೇಳ್ತಿದ್ದಾಳ ಅವಳು. ಹೌದಿಲ್ಲ? ನನಗೆ ಮಗು ಹುಟ್ಟಿದ್ರೆ ಧನುಷ್ ಕಾವ್ಯ ಕಂಟೆಸ್ಟೆಂಟ್ ಎಲ್ಲ ಎಲ್ರ ಹೆಸರು ಹೇಳ್ತಾಳೆ. ಪುನೀತ್ ರಾಜ್ಕುಮಾರ್ ಇವತ್ತು ಪುನೀತ್ ರಾಜ್ಕುಮಾರ್ ದೇಶದಲ್ಲಿ ಹೋಗಿದ್ದಾರಲ್ವಾ, ಅದಕ್ಕೆ ಇವರೇ ನಾನು ಪುನೀತ್ ರಾಜ್ಕುಮಾರ್. ದೇಶದಲ್ಲಿ ಹೋಗಿದ್ದಾರೆ. ದೇಶ ಅಂದ್ರೆ ವಾಪಸ್ ಅದು ದೇವರ ಹತ್ರ ಹೋಗಿದ್ರಲ್ವಾ, ಅದಕ್ಕೆ ಇವರೇ ನಂಗೆ ಪುನೀತ್ ರಾಜ್ಕುಮಾರ್. ಹೌದಾ? ಸೂಪರ್. ಓವರ್ ಆಕ್ಟಿಂಗ್ ಪ್ರೋ ಮ್ಯಾಕ್ಸ್. ಯುಕ್ತ ನೀನು ಅದು ಪಾಪದು ಹೊಟ್ಟೆ ಮುಟ್ತಕ್ಕ ಪಾಪು ಅಲ್ಲಾಡುತ್ತಾ? ಹೊಟ್ಟೆ ಮುಟ್ತಕ್ಕ ಪಾಪು ಅಲ್ಲಾಡುತ್ತಾ? ಒಳ್ಳೆ ಅಲರ್ಸು ಅದನ್ನು ಡೌರಣಿ ಮತ್ತೆ ಬಾ ಅಲಾರ್ ಮಗು ನೀನ್ ಏನಾಗ್ಬೇಕು ಪಾಪುಗೆ? ಏನಾಗ್ಬೇಕು ಹೇಳಿ ಪಾಪಗ್ ನೀ ಏನಾಗ್ಬೇಕು? ಏನಾಗ್ಬೇಕು? ಕಾಲು ಮುರಿತು ಚಿಕ್ಕಿ ಆಗ್ಬೇಕಾ ಅತ್ತೆ ಆಗ್ಬೇಕಾ ಅವಳು? ಚಿಕ್ಕಿ ಆಂಟಿ ಆಗ್ತಾಳ. ಆಂಟಿ ಅಕ್ಕ. ರಾಧಾದು ಸ್ಕ್ಯಾನಿಂಗ್ ರಿಪೋರ್ಟ್ ಹಾಕ್ತೀನಿ ಅಂತ ಅಂದ್ರೆ ಅಕ್ಕ ತಂಗಿರ್ ಅಂದ್ರೆ ಹಿಂಗೆ. ಬಟ್ ನಾನು ರಂಜಿತಾ ಹಿಂಗ್ ಜಗಳ ಆಡ್ಲಿ. ಆಸ್ಪತ್ರೆಗೆ ಹೋಗೋರು ಇದೇ ಕವರ್ ಮೇಂಟೈನ್ ಮಾಡೋಣ ಅಂತಾನು ನೀನ್ ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ಅಂತ ನೀನೇ ಇಟ್ಕೊಂಡ್ಬಿಟ್ಟಿಯಲ್ಲ. ನಾನು ಒಂದಿನೂ ಹೋಗ್ಕೊಂಡಿಲ್ಲ ಇದನ್ನ. 150 ರೂಪಾಯಿ ಕೊಡ್ತೀನಿ. 150 ರೂಪಾಯಿ ಬೆಲೆ ಕಟ್ಕೊಡ. ಈ ಕಲರ್ ನೋಡು, ಈ ಕಲರ್ ಜೊತೆ ಎಮೋಷನ್ಸ್ ಇದೆ. ಕಲರ್ ಇದೆ ಗೊತ್ತು ನಿಮಗೆ. ಸ್ಕೈಗೂ ಇಷ್ಟ ಅಲ್ಲ. ಸ್ಕ್ಯಾನಿಂಗ್ ರಿಪೋರ್ಟ್ನ ನಾವು ಯೂಟ್ಯೂಬಲ್ಲಿ ಹಾಕಿದ್ರೆ ಅದು ಸ್ಟ್ರೈಕ್ ಆಗುತ್ತೆ. ಆಮೇಲೆ ಕಾಪಿ ರೈಟ್ಸ್ ಅಲ್ಲ, ಸಾರಿ ಸ್ಟ್ರೈಕ್ ಆಗುತ್ತೆ. ಸೊ ಬೇಡ ಅಂತ ಹಾಕಿಲ್ಲ ನಾನು. ಬಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಇವತ್ತೇನು ಸ್ಕ್ಯಾನಿಂಗ್ ರಿಪೋರ್ಟ್ ಇರಲಿಲ್ಲ. ಜಸ್ಟ್ ಏನು ಇವಳೆ ಇವತ್ತು ಜನರಲ್ ಚೆಕಪ್ ಅದೇ 15 days once ಅದೇ ಬರಕ್ಕೆ ಹೇಳಿದ್ರು. ಇನ್ಮೇಲೆ ವೀಕ್ಲಿ ಜನರಲ್ ಚೆಕಪ್ ಅಂದ್ರೆ ಅವರೇ ಮಾಡಿ ನೋಡ್ತಾರೆ ಸ್ಕ್ಯಾನ್ ಅಲ್ಲೇ ಹೊಟ್ಟೆ ಮೇಲೆ ಹೆಂಗಿದೆ ಏನು ಗ್ರೋತ್ ಅಂತ ಅವ್ರಿಗೆ ಗೊತ್ತಾಗುತ್ತಲ್ಲ. ಬಟ್ ರಿಪೋರ್ಟ್ ಬರಲ್ಲ, ನಮಗೆ ತೋರಿಸ್ತಾರಲ್ಲ. ಸೊ ಅಷ್ಟೇ ಗೈಸ್. ನಮ್ಮ ಮನೆಗೆ ನನ್ನ ತಂಗಿ ಕೂಡ ಬಂದಿದ್ದಾಳೆ. ನನ್ನ ತಂಗಿ ಪಾಪು ಎಲ್ಲರೂ ಬಂದಿದ್ದಾರೆ. ಅವಳನ್ನ ತೋರಿಸಲ್ಲ, ಅಂದರೆ ರಂಜಿತನ ತೋರಿಸ್ತೀನಿ, ಪಾಪನ ಅವ್ರು ತೋರಿಸಿದ್ಮೇಲೆ ತೋರಿಸ್ತೀನಿ, ಅಲ್ಲಿ ಗಂಟ ತೋರಿಸಲ್ಲ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಬಾಯ್, ಗುಡ್ ನೈಟ್.